ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಈ ವಿಡಿಯೋದಲ್ಲಿ ತೋರಿಸ್ತಾ ಇರೋದು ಪನ್ನೀರ್ ಬಜ್ಜಿ. ತುಂಬ ಜನ ಇದನ್ನು ಕೇಳಿರಲ್ಲ, ಪನ್ನೀರ್ ಬಜ್ಜಿ ಇನ್ನೂ ಮಾಡ್ಬೋದಾ, ಇಲ್ಲ ಪನ್ನೀರ್ ಬೋಂಡ ಆ ಥರ ಆದರೂ ಅನ್ಕೋಬೋದು. ಸೊ ಇದು ಮಾಡೋದಕ್ಕೆ ನಾನು ಪನ್ನೀರ್ ತೊಗೊಳ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟು ಈ ರೀತಿ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಪನ್ನೀರನ್ನ. ಸೊ ನೆಕ್ಸ್ಟ್ ನಾನು ಇದಕ್ಕೆ ಚಿಲ್ಲಿ ಪೌಡರ್ ತೊಗೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರ್ನ ಮೇಲ್ಗಡೆ ಉದುರಿಸ್ಕೊಳ್ಳಿ. ಒಂದು ತಟ್ಟೆ ತೊಗೊಂಡಿದ್ದೀನಿ, ಅದ್ರ ಮೇಲೆ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದರಿಂದ ಎಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ, ಎಲ್ಲ ಕಡೆ ಹರಡುತ್ತೆ ಅಚ್ಕಾರದ ಪುಡಿ ಅಂತ. ಸೊ ನೆಕ್ಸ್ಟ್ ನಾನು ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಗರಂ ಮಸಾಲ ಹಾಕ್ಬೋದು. ನಾನು ಅರಿಶಿನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಸ್ವಲ್ಪ ಹೊತ್ತು ಹಾಗೆ ಬಿಡಿ. ನೆಕ್ಸ್ಟು ನಾನು ಬಜ್ಜಿ ಮಾಡೋದಕ್ಕೆ ಕಲಿಸ್ಕೊಳ್ತಿರಲ್ಲ, ಅದೇ ಥರ ಕಲಿಸ್ಕೊಂಡಿದ್ದೀನಿ. ಕಡಲೆ ಹಸಿಟ್ಟು, ಅಚ್ಕಾರದ ಪುಡಿ, ಉಪ್ಪು ಹಾಕ್ಕೊಂಡಿದ್ದೀನಿ. ಅದನ್ನೇನು ತೋರಿಸಿಲ್ಲ, ಕಲಿಸ್ಕೊಂಡಿರೋದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಸೊ ಅದಕ್ಕೆ ನಾನು ತೋರಿಸಿಲ್ಲ. ಸೊ ಅದು ಕಡಲೆ ಹಸಿಟ್ಟು, ಉಪ್ಪು, ಅಚ್ಕಾರದ ಪುಡಿ ಇಷ್ಟು ಕಲಿಸ್ಕೊಂಡು ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಎಣ್ಣೆ ಕಾಯೋಷ್ಟರಲ್ಲಿ ಇದನ್ನು ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಇದು ತುಂಬಾ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಇವಾಗ ಪನ್ನೀರ್ ಟಿಕ್ಕಾ ಅದು ರೋಸ್ಟ್ ಮಾಡಿ ತಿಂತೀವಿ. ಅದು ಯಾರ್ಯಾರಿಗೆ ಇಷ್ಟ ಆಗಲ್ವೋ ಈ ಥರ ಮಾಡಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಇದು ನಮ್ಮ ಅಪ್ಪಂಗೆ ತುಂಬಾ ಇಷ್ಟ. ಪನ್ನೀರ್ ಟಿಕ್ಕಾಗಿಂತ ಈ ಥರ ಬಜ್ಜಿ ಮಾಡಿದ್ರೆ ತುಂಬಾ ಇಷ್ಟ. ಸೊ ಅವ್ರಿಗೋಸ್ಕರ ಇವತ್ತು ಮಾಡ್ತಾ ಇರೋದು, ನಮ್ಮ ಅಪ್ಪಂಗೋಸ್ಕರ. ಸೊ ಮಕ್ಳಿಗೂ ತುಂಬಾ ಒಳ್ಳೆಯದು ಪನ್ನೀರು ಅಲ್ವಾ. ಸೊ ಬೇರೆ ಬೇರೆ ಥರ ಒಂದೇ ರೀತಿ ಮಾಡೋ ಬದಲು ಬೇರೆ ಬೇರೆ ಥರ ಮಾಡಿ ಕೊಡೋದ್ರಿಂದ ಅವ್ರಿಗೂ ತಿನ್ಬೋದು. ಸೊ ಹೆಲ್ದಿ ಕೂಡ ಆಗುತ್ತೆ, ಸ್ವಲ್ಪ ಚಾಟ್ ಅಂದರೆ ಸ್ನ್ಯಾಕ್ಸ್ ತಿಂದಂಗೂ ಆಗುತ್ತೆ. ಸೊ ಈ ಥರ ನಾನು ಬಜ್ಜಿ ಥರ ಹಾಕ್ಕೊಂಡು ಅದನ್ನು ಫುಲ್ ಬೇಯಿಸ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಸೇಮ್ ಬಜ್ಜಿ ಥರ ಹಾಕ್ಕೊಂಡು ಇವಾಗ ಆಲೂಗಡ್ಡೆ ಬಜ್ಜಿ, ಇಲ್ಲ ಹೀರೆಕಾಯಿ ಬಜ್ಜಿ, ಕ್ಯಾಪ್ಸಿಕಮ್ ಬಜ್ಜಿ, ಆ ರೀತಿ ಹಿಂಗೆ ಅಜ್ಜಿ ಹಾಕ್ತಿರಲ್ಲ, ಮೆಣಸಿನ್ಕಾಯಿ ಬಜ್ಜಿ, ಆ ರೀತಿ ಅಜ್ಜಿ ಹಾಕೋದಷ್ಟೇ. ಸೊ ಇದು ರೆಡಿ ಆಯಿತು. ನೀವು ಉದ್ದವಾಗೂ ಕಟ್ ಮಾಡ್ಕೋಬೋದು, ಇಲ್ಲಾಂದರೆ ಈ ಥರ ಸ್ಕ್ವೇರ್ ಶೇಪಾಗಿ ಕಟ್ ಮಾಡ್ಕೋಬೋದು. ಯಾವ ರೀತಿ ಆದರೂ ಶೇಪ್ ಕಟ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಸೊ ಈ ರೀತಿಯೂ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.